HA ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ಪ್ರಾಚೀನ ಭಾರತದ ಇತಿಹಾಸ ಅಂದ ತಕ್ಷಣ ತುಂಬಾ ಕಷ್ಟ ಅನ್ಸುತ್ತೆ ಅಲ್ವಾ? ಆದ್ರೆ ಇನ್ನು ಮುಂದೆ ಆ ಚಿಂತೆ ಬೇಡ. ಯಾಕಂದ್ರೆ ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಾವು ಹಿಂದಿನ ವರ್ಷಗಳ ಪ್ರಶ್ನೆಗಳನ್ನ ಇಟ್ಟುಕೊಂಡು ಸಂಸ್ಕೃತಿ, ವಿಜ್ಞಾನ ಮತ್ತು ಸಾಹಿತ್ಯದಂತಹ ಪ್ರಮುಖ ವಿಷಯಗಳನ್ನ ತುಂಬಾನೇ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ಪರೀಕ್ಷಾ ತಯಾರಿಗೆ ಸಹಾಯ ಮಾಡುವ ಇಂತಹ ಇನ್ನಷ್ಟು ವಿಶ್ಲೇಷಣೆಗಳನ್ನು ನೋಡಬೇಕು ಅಂದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಈ ಪ್ರೋತ್ಸಾಹವೇ ನಮಗೆ ಇನ್ನಷ್ಟು ಒಳ್ಳೆ ಕಂಟೆಂಟ್ ಮಾಡೋಕ್ಕೆ ಪ್ರೇರಣೆ. ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯನ್ನ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಪ್ರಪಂಚದ ಮೊಟ್ಟಮೊದಲ ವಿಶ್ವವಿದ್ಯಾಲಯ ಯಾವುದು ಮತ್ತು ಅದು ಎಲ್ಲಿದೆ ಅಂತ ಗೊತ್ತಾ? ಇದರ ಉತ್ತರ ನಮ್ಮನ್ನ ಪ್ರಾಚೀನ ಭಾರತದ ಅದ್ಭುತ ಜ್ಞಾನ ಪರಂಪರೆಗೆ ಕರ್ಕೊಂಡು ಹೋಗುತ್ತೆ. ಇವತ್ತು ನಾವು ಈ ಎಲ್ಲಾ ಪ್ರಮುಖ ವಿಷಯಗಳನ್ನ ಒಂದೊಂದಾಗಿ ಹಿಂದಿನ ಪ್ರಶ್ನೆಗಳ ಜೊತೆ ಲಿಂಕ್ ಮಾಡಿ ನೋಡ್ತಾ ಹೋಗೋಣ. ಸರಿ, ಹಾಗಾದ್ರೆ ಮೊದಲನೇದಾಗಿ ಪ್ರಾಚೀನ ಭಾರತದ ಜ್ಞಾನ ಕೇಂದ್ರಗಳ ಬಗ್ಗೆ ಮಾತಾಡೋಣ. ಇವು ಕೇವಲ ವಿಶ್ವವಿದ್ಯಾಲಯಗಳಾಗಿರಲಿಲ್ಲ, ಬದಲಿಗೆ ಜ್ಞಾನದ ಮಹಾಸಾಗರಗಳೇ ಆಗಿದ್ದು. ನಮ್ಮ ಮೊದಲನೇ ಪ್ರಶ್ನೆ ಇಲ್ಲಿದೆ ನೋಡಿ. ಪ್ರಪಂಚದ ಮೊದಲ ವಿಶ್ವವಿದ್ಯಾಲಯ ಅಂತ ಕರೆಸಿಕೊಳ್ಳುವ ತಕ್ಷಶಿಲಾ ಈಗ ಯಾವ ದೇಶದಲ್ಲಿದೆ? ಚಾಣಕ್ಯನಂತಹ ಮಹಾನ್ ವಿದ್ವಾಂಸರು ಪಾಠ ಮಾಡ್ತಿದ್ದ ಜಾಗ ಇದು. ಇದರ ಬಗ್ಗೆ 2000ನೇ ಇಸ್ವಿಯ PSI ಪರೀಕ್ಷೆಯಲ್ಲಿ ಕೇಳಿದ್ರು. ಇದಕ್ಕೆ ಸರಿಯಾದ ಉತ್ತರ ಪಾಕಿಸ್ತಾನ. ಸದ್ಯ ಇದರ ಅವಶೇಷಗಳು ರಾವಲ್ಪಿಂಡಿ ಹತ್ರ ಕಂಡುಬರ್ತವೆ. ಬನ್ನಿ, ಈಗ ಪ್ರಾಚೀನ ಭಾರತದ ಸಾಹಿತ್ಯ ಲೋಕಕ್ಕೆ ಒಂದು ಪಯಣ ಮಾಡೋಣ. ಸಂಸ್ಕೃತ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ ಶ್ರೇಷ್ಠರು ಮತ್ತೆ ಅವರ ಕೃತಿಗಳ ಬಗ್ಗೆ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಹೇಗೆಲ್ಲ ಬರುತ್ತೆ ಅಂತ ನೋಡೋಣ. ಸಂಸ್ಕೃತ ವ್ಯಾಕರಣದ ವಿಷಯಕ್ಕೆ ಬಂದ್ರೆ 2 ಹೆಸರುಗಳನ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಒಬ್ರು ಪಾಣಿನಿ, ಇನ್ನೊಬ್ರು ಪತಂಜಲಿ. ಪಾಣಿನಿಯ ಅಷ್ಟಾಧ್ಯಾಯಿ ಸಂಸ್ಕೃತಕ್ಕೆ ಒಂದು ವೈಜ್ಞಾನಿಕ ರೂಪವನ್ನ ಕೊಟ್ರೆ, ಪತಂಜಲಿಯ ಮಹಾಭಾಷ್ಯ ಆ ನಿಯಮಗಳಿಗೆ ಬರೆದ ಒಂದು ಅದ್ಭುತ ವಿವರಣೆ. ಈ ಜೋಡಿಯನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದ್ರ ಮೇಲೆ ಮುಂದೆ ತುಂಬಾ ಪ್ರಶ್ನೆಗಳು ಬರುತ್ತೆ. ನೋಡಿ, ನಾವು ಕಲಿತ ವಿಷಯದ ಮೇಲೇನೆ ಡೈರೆಕ್ಟ್ ಪ್ರಶ್ನೆಗಳು ಹೇಗೆ ಬಂದಿವೆ ಅಂತ. 2020ರ PSI ಪರೀಕ್ಷೆಯಲ್ಲಿ ಪಾಣಿನಿಯ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಉತ್ತರ ಅಷ್ಟಾಧ್ಯಾಯಿ. ಅದೇ ರೀತಿ 2008ರ PC ಪರೀಕ್ಷೆಯಲ್ಲಿ ಪಾಣಿನಿ ಯಾರು ಅಂತ ಕೇಳಿದ್ದಾರೆ. ಉತ್ತರ ಸಂಸ್ಕೃತ ವ್ಯಾಕರಣದ ಕರ್ತೃ. ನೋಡಿದ್ರಲ್ಲ, ಒಂದೇ ಕಾನ್ಸೆಪ್ಟು, ಆದ್ರೆ 2 ಬೇರೆ ಬೇರೆ ರೀತಿ ಪ್ರಶ್ನೆ. ಈಗ ಪತಂಜಲಿಯ ಸರದಿ ನೋಡಿ. 2017ರ PCA ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ, ಮಹಾಭಾಷ್ಯದ ಕರ್ತೃ ಯಾರು? ನಾವಾಗಲೇ ಮಾತಾಡಿದ್ವಿ ಅಲ್ವಾ, ಪಾಣಿನಿಯ ಅಷ್ಟಾಧ್ಯಾಯಿಗೆ ವ್ಯಾಖ್ಯಾನ ಬರೆದವರೇ ಪತಂಜಲಿ. ಸೊ ಉತ್ತರ ತುಂಬಾನೇ ಸ್ಪಷ್ಟವಾಗಿದೆ. ಸಂಸ್ಕೃತ ಸಾಹಿತ್ಯದಲ್ಲಿ ಇನ್ನೂ ಅನೇಕ ರತ್ನಗಳಿವೆ. ಈ ಪಟ್ಟಿ ಇದೆಯಲ್ಲ, ಇದು ಪರೀಕ್ಷೆ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್. ಕವಿಕುಲಗುರು ಕಾಳಿದಾಸ, ರಾಜಕೀಯದ ಬಗ್ಗೆ ಹೇಳುವ ವಿಶಾಖದತ್ತನ ಮುದ್ರಾರಾಕ್ಷಸ, ಬುದ್ಧನ ಜೀವನ ಚರಿತ್ರೆಯಾದ ಬುದ್ಧ ಚರಿತ, ಮತ್ತೆ ಇಡೀ ಪ್ರಪಂಚಕ್ಕೆ ನೀತಿ ಕಥೆಗಳನ್ನ ಹೇಳಿದ ಪಂಚತಂತ್ರ, ಇವುಗಳ ಮೇಲೆ ಪದೇ ಪದೇ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ. ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ಎಷ್ಟೊಂದು ಫೇಮಸ್ ಅಂದ್ರೆ ನೀವಿಲ್ಲಿ ನೋಡ್ಬೋದು. ಇದು ಬೇರೆ ಬೇರೆ ಪರೀಕ್ಷೆಗಳಲ್ಲೇ ಮತ್ತೆ ಮತ್ತೆ ಬಂದಿರೋ ಪ್ರಶ್ನೆ. ಇದರಿಂದ ನಮಗೆ ಕಾಳಿದಾಸನ ಕೃತಿಗಳ ಪ್ರಾಮುಖ್ಯತೆ ಎಷ್ಟು ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಪರೀಕ್ಷೆಯಲ್ಲಿ ನಿಮಗೆ ಒಂದು ಟ್ರಿಕ್ ಮಾಡ್ತಾರೆ. ಕೆಳಗಿನವುಗಳಲ್ಲಿ ಯಾವುದು ಇವರ ಕೃತಿ ಅಲ್ಲ ಅಂತ ಕೇಳ್ತಾರೆ. ಉದಾಹರಣೆಗೆ, ಕಾಳಿದಾಸನ ಪ್ರಮುಖ ಕೃತಿಗಳು ನಿಮಗೆ ಗೊತ್ತಿದ್ರೆ ಆಪ್ಷನ್ಸ್ನಲ್ಲಿ ಮೃಚ್ಛಕಟಿಕ ಅಥವಾ ರಾಮಚರಿತ ಮಾನಸ ಕೊಟ್ಟಾಗ ಅದು ಅವನದಲ್ಲ ಅಂತ ನೀವು ಸುಲಭವಾಗಿ ಕಂಡುಹಿಡಿಬಹುದು. ಇದು ನಿಮ್ಮ ಆಳವಾದ ಜ್ಞಾನವನ್ನು ಪರೀಕ್ಷೆ ಮಾಡುತ್ತೆ. ಬನ್ನಿ, ಈಗ ಫಟಾಫಟ್ ಅಂತ ನಾವು ಚರ್ಚೆ ಮಾಡಿದ ಬೇರೆ ಲೇಖಕರ ಬಗ್ಗೆ ಬಂದಿರೋ ಪ್ರಶ್ನೆಗಳನ್ನ ನೋಡ್ಬಿಡೋಣ. ವಿಶಾಖದತ್ತನ ಮುದ್ರಾರಾಕ್ಷಸ, ಇದು 2015ರ RSI ಪರೀಕ್ಷೆಯಲ್ಲಿ ಬಂದಿತ್ತು. ಅಶ್ವಘೋಷನ ಬುದ್ಧಚರಿತ, ಇದು 2014ರ CPC ಪರೀಕ್ಷೆಯ ಪ್ರಶ್ನೆ. ಮತ್ತೆ ಜಗತ್ಪ್ರಸಿದ್ಧ ಪಂಚತಂತ್ರದ ಕರ್ತೃ ವಿಷ್ಣು ಶರ್ಮಾ, ಇದು 2022ರ ESI ಪರೀಕ್ಷೆಯ ಪ್ರಶ್ನೆ. ಈ ಜೋಡಿಗಳನ್ನ ನೆನ್ಪಿಟ್ಕೊಳ್ಳೋದು ತುಂಬಾನೇ ಮುಖ್ಯ. ಸಾಹಿತ್ಯ ಲೋಕದಿಂದ ಈಗ ವಿಜ್ಞಾನದ ಜಗತ್ತಿಗೆ ಬರೋಣ. ಪ್ರಾಚೀನ ಭಾರತದ ವೈದ್ಯಕೀಯ ಮತ್ತು ಗಣಿತಶಾಸ್ತ್ರದ ಸಾಧನೆಗಳು ನಿಜವಾಗಿಯೂ ನಮ್ಮೆಲ್ಲರನ್ನು ಬೆರಗುಗೊಳಿಸುತ್ತವೆ. ಈ ಟೇಬಲ್ ಇದೆಯಲ್ಲ, ಇದನ್ನ ತುಂಬಾ ಗಮನವಿಟ್ಟು ನೋಡಿ. ಇದು ಮುಂದಿನ ಎಷ್ಟೋ ಪ್ರಶ್ನೆಗಳಿಗೆ ಒಂದು ಮಾಸ್ಟರ್ ಕೀ ಇದ್ದ ಹಾಗೆ. ಸುಶ್ರುತ ಅಂದ್ರೆ ಶಸ್ತ್ರಚಿಕಿತ್ಸೆಯ ಪಿತಾಮಹ, ಚರಕ ಅಂದ್ರೆ ಆಯುರ್ವೇದದ ಪಿತಾಮಹ, ಆರ್ಯಭಟ ಖಗೋಳಶಾಸ್ತ್ರಜ್ಞ, ವರಾಹಮಿಹಿರ ಜ್ಯೋತಿಷಿ. ಇಲ್ಲಿನ್ನೊಂದು ಮುಖ್ಯವಾದ ಪಾಯಿಂಟ್ ಅಂದ್ರೆ ಭಾಸ್ಕರಾಚಾರ್ಯ, ಇವರೆಲ್ಲರಿಗಿಂತ ನಂತರದ ಕಾಲದ ಗಣಿತಜ್ಞ. ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತ ಪ್ರಶ್ನೆ ಬಂದಾಗ ಈ ಪಾಯಿಂಟ್ ನಮಗೆ ಸಹಾಯ ಮಾಡುತ್ತೆ. ನೋಡಿದ್ರಲ್ಲ, ಆ ಒಂದೇ ಒಂದು ಟೇಬಲ್ನಿಂದ ಎಷ್ಟೊಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ತು. ಚರಕ ಮತ್ತು ಸುಶ್ರುತ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು?
ಉತ್ತರ ವೈದ್ಯಶಾಸ್ತ್ರ. ಶಸ್ತ್ರಚಿಕಿತ್ಸೆಯ ಪಿತಾಮಹ ಯಾರು? ಸುಶ್ರುತ. ಆಯುರ್ವೇದದ ಪಿತಾಮಹ ಯಾರು? ಚರಕ. ಹೀಗೆ ಒಂದೇ ಟೇಬಲ್ ಕಲಿತ್ರೆ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ ಹಾಗೆ. ಈಗ ಸ್ವಲ್ಪ ಬೇರೆ ತರದ ಪ್ರಶ್ನೆಗಳನ್ನ ನೋಡೋಣ. ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಿಗೆ ನಮ್ಮ ಟೇಬಲ್ ನೇರವಾಗಿ ಸಹಾಯಕ್ಕೆ ಬರುತ್ತೆ. ಆದರೆ 2016ರ PSI ಪರೀಕ್ಷೆಯಲ್ಲಿ ಬಂದ ಈ ಟ್ರಿಕ್ ಪ್ರಶ್ನೆನ ನೋಡಿ. ಪ್ರಾಚೀನ ವೈದ್ಯಶಾಸ್ತ್ರಕ್ಕೆ ಸಂಬಂಧಪಡದವರು ಯಾರು? ಆಪ್ಷನ್ಸಲ್ಲಿ ಧನ್ವಂತರಿ, ಚರಕ, ಸುಶ್ರುತ ಎಲ್ಲರೂ ವೈದ್ಯರೇ. ಆದರೆ ಭಾಸ್ಕರಾಚಾರ್ಯ ಗಣಿತಜ್ಞ. ಹಾಗಾಗಿ ವ್ಯತ್ಯಾಸವನ್ನ ಸರಿಯಾಗಿ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಕಲ್ಪನೆ ಮಾಡ್ಕೊಳ್ಳಿ, ಜಗತ್ತಿನ ಬಹುತೇಕ ಭಾಗ ಭೂಮಿ ಚಪ್ಪಟೆಯಾಗಿದೆ ಅಂತ ನಂಬಿದ್ದ ಕಾಲದಲ್ಲಿ ನಮ್ಮ ಆರ್ಯಭಟರು ಭೂಮಿ ಗೋಳಾಕಾರವಾಗಿದೆ ಮತ್ತು ಅದು ಸೂರ್ಯನ ಸುತ್ತ ಸುತ್ತುತ್ತೆ ಅಂತ ಹೇಳಿದ್ರು. ಈ ಒಂದು ಕ್ರಾಂತಿಕಾರಿ ಸಿದ್ಧಾಂತದ ಬಗ್ಗೆ 2008ರ PC ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದಿತ್ತು. ಇದು ನಮ್ಮ ಪ್ರಾಚೀನ ಭಾರತದ ವೈಜ್ಞಾನಿಕ ಪ್ರಗತಿಗೆ ಒಂದು ದೊಡ್ಡ ಸಾಕ್ಷಿ. ಸರಿ, ಈಗ ನಾವು ಪ್ರಾಚೀನ ಭಾರತದ ಆಳವಾದ ಮತ್ತು ವೈವಿಧ್ಯಮಯವಾದ ತತ್ವಶಾಸ್ತ್ರದ ಶಾಲೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ಮನುಷ್ಯನ ಮನಸ್ಸು ಮತ್ತು ಈ ಬ್ರಹ್ಮಾಂಡದ ರಹಸ್ಯಗಳನ್ನು ಅರ್ಥಮಾಡಿಕೊಳ್ಳುವ ಒಂದು ಪ್ರಯತ್ನವಾಗಿತ್ತು. ಪ್ರಾಚೀನ ಭಾರತದ 6 ಪ್ರಮುಖ ತತ್ವಶಾಸ್ತ್ರದ ಶಾಲೆಗಳನ್ನ ಒಟ್ಟಾಗಿ ಷಡ್ ದರ್ಶನಗಳು ಅಂತ ಕರೀತಾರೆ. ಈ ಟೇಬಲ್ ಅವುಗಳ ಸಂಸ್ಥಾಪಕರನ್ನ ನೆನಪಿಟ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಸಾಂಖ್ಯ, ಕಪಿಲ, ನ್ಯಾಯ, ಗೌತಮ ಈ ತರಹ. ಇವುಗಳಲ್ಲಿ ಪತಂಜಲಿಯ ಯೋಗ ದರ್ಶನ ಪರೀಕ್ಷೆ ದೃಷ್ಟಿಯಿಂದ ತುಂಬಾನೇ ಮುಖ್ಯ. ಯೋಗಸೂತ್ರದ ಕರ್ತೃ ಯಾರು ಅಂತ ಪ್ರಶ್ನೆ ಹಲವು ಬಾರಿ ಕೇಳಿದ್ದಾರೆ. ಉತ್ತರ ಪತಂಜಲಿ. ಈ ಷಡ್ದರ್ಶನಗಳಿಗಿಂತ ಸ್ವಲ್ಪ ಭಿನ್ನವಾದ ಇನ್ನೊಂದು ತತ್ವಶಾಸ್ತ್ರ ಇದೆ. ಅದೇ ಚಾರ್ವಾಕ ಅಥವಾ ಲೋಕಾಯತ ದರ್ಶನ. ಇದೊಂದು ಭೌತವಾದಿ ದರ್ಶನ. ಬಾಳುವವರೆಗೂ ಚೆನ್ನಾಗಿ ಬಾಳು ಅನ್ನೋದೇ ಇವರ ತತ್ವ. ಈ ತತ್ವದ ಬಗ್ಗೆ ನೋಡಿ 2017ರ SDA ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದಿತ್ತು. ಹಾಗೆಯೇ ಇವರು ಸನ್ಯಾಸವನ್ನ ವಿರೋಧಿಸ್ತಿದ್ರು. ಆದ್ರಿಂದ ಚಾರ್ವಾಕ ಸನ್ಯಾಸ ಧರ್ಮ ಅನ್ನೋ ಜೋಡಿ ತಪ್ಪು. ಇದನ್ನ 2005ರ FDA ಪರೀಕ್ಷೆಯಲ್ಲಿ ಕೇಳಿದ್ರು. ನಮ್ಮ ಇವತ್ತಿನ ಜ್ಞಾನಯಾತ್ರೆಯ ಕೊನೆ ನಿಲ್ದಾಣಕ್ಕೆ ಬಂದಿದ್ದೇವೆ. ಪ್ರಾಚೀನ ಭಾರತದ ಅದ್ಭುತ ಕಲೆ ಮತ್ತು ವಾಸ್ತುಶಿಲ್ಪದ ಒಂದು ಸಣ್ಣ ನೋಟ ನೋಡೋಣ. ಅದರಲ್ಲೂ ವಿಶೇಷವಾಗಿ ಅಜಂತಾ ಗುಹೆಗಳ ಮೇಲೆ ಗಮನ ಹರಿಸೋಣ. ಅಜಂತಾ ಗುಹೆಗಳು ಅಂತ ತಕ್ಷಣ ಪರೀಕ್ಷೆಗಾಗಿ ನಿಮ್ಮ ತಲೆಗೆ 2 ಪಾಯಿಂಟ್ಸ್ ಬರಬೇಕು. ಮೊದಲನೇದು, ಅವು ಇರೋ ಸ್ಥಳ. ಉತ್ತರ ಮಹಾರಾಷ್ಟ್ರ. ಎರಡನೇದು, ಅಲ್ಲಿರೋ ಚಿತ್ರಗಳ ವಿಷಯ ಏನು? ಉತ್ತರ ಬುದ್ಧನ ಹಿಂದಿನ ಜನ್ಮದ ಕಥೆಗಳಾದ ಜಾತಕ ಕಥೆಗಳು. ಈ 2 ವಿಷಯಗಳನ್ನ ನೆನ್ಪಿಟ್ಕೊಂಡ್ರೆ ಅಜಂತಾದ ಮೇಲೆ ಬರೋ ಯಾವುದೇ ಪ್ರಶ್ನೆಗೆ ನೀವು ಆರಾಮಾಗಿ ಉತ್ತರಿಸಬಹುದು. ಸರಿ, ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ದ ಎಲ್ಲ ವಿಷಯಗಳನ್ನ ಪರೀಕ್ಷೆಗಾಗಿ ಒಮ್ಮೆ ಫಾಸ್ಟಾಗಿ ರಿವೈಸ್ ಮಾಡೋಣವಾ? ಈ ಒಂದು ಸ್ಲೈಡ್ ಇದೆಯಲ್ಲ, ಇದು ನಮ್ಮ ಇವತ್ತಿನ ಇಡೀ ಚರ್ಚೆಯ ಸಾರಾಂಶ. ಪರೀಕ್ಷೆಗೆ ಹೋಗೋ ಮುಂಚೆ ಇದನ್ನೊಮ್ಮೆ ನೋಡ್ಕೊಂಡ್ರೆ ಸಾಕು. ಪಾಣಿನಿ ಅಷ್ಟಾಧ್ಯಾಯಿ, ಕಾಳಿದಾಸ ಅಭಿಜ್ಞಾನ ಶಾಕುಂತಲ, ಸುಶ್ರುತ ಶಸ್ತ್ರಚಿಕಿತ್ಸೆಯ ಪಿತಾಮಹ, ಆರ್ಯಭಟ ಭೂಮಿಯ ಚಲನೆ, ಪತಂಜಲಿ ಯೋಗಸೂತ್ರಗಳು ಮತ್ತು ಅಜಂತಾ ಗುಹೆಗಳು ಜಾತಕ ಕಥೆಗಳು ಮಹಾರಾಷ್ಟ್ರ. ಇವುಗಳು ಅತಿ ಮುಖ್ಯವಾದ ಪಾಯಿಂಟ್ಸ್. ಕೊನೆಯದಾಗಿ ನಿಮಗೊಂದು ಪ್ರಶ್ನೆ. ಶೂನ್ಯದ ಆವಿಷ್ಕಾರ ಇರಬಹುದು, ಯೋಗ ಇರಬಹುದು, ಆಯುರ್ವೇದ ಇರಬಹುದು, ಪ್ರಾಚೀನ ಭಾರತದ ಇಷ್ಟೆಲ್ಲ ಕೊಡುಗೆಗಳಲ್ಲಿ ಇವತ್ತಿನ ನಮ್ಮ ಜಗತ್ತಿನ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದ್ದು ಯಾವುದು ಅಂತ ನಿಮ್ಗನ್ಸತ್ತೆ? ಇದ್ರ ಬಗ್ಗೆ ಒಮ್ಮೆ ಯೋಚಿಸಿ ನೋಡಿ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ಮಾಹಿತಿ ನಿಮ್ಮ ಪರೀಕ್ಷಾ ತಯಾರಿಗೆ ಖಂಡಿತವಾಗಿಯೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮ್ಮ ಪರೀಕ್ಷೆಗಳಿಗೆ ಆಲ್ ದಿ ಬೆಸ್ಟ್.